ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಸಹನಾವವತು. ಶಾಸ್ತ್ರೀಯ ಮಾರ್ಗದಲ್ಲಿ ಯಾವುದೇ ಒಂದು ಅಭ್ಯಾಸ, ಅಧ್ಯಯನ, ತರಬೇತಿ ಪ್ರಾರಂಭಿಸುವ ಮುನ್ನ ಈ ಮಂತ್ರವನ್ನು ನಾವು ಸಾಧಾರಣವಾಗಿ ಎಲ್ಲೆಡೆ ಕೇಳಿರ್ತೇವೆ. ಅಭ್ಯಾಸ ಅಥವಾ ತರಬೇತಿಯ ಸಮಯದಲ್ಲಿ ಜ್ಞಾನವನ್ನು ಪಡೆಯುವವ ವಿದ್ಯಾರ್ಥಿ, ಜ್ಞಾನವನ್ನು ಬೋಧಿಸುವವ ಗುರು. ಇವರಿಬ್ಬರೂ ಸಹ ತಮ್ಮ ತಮ್ಮ ಸ್ಥಾನದಲ್ಲಿದ್ದು ತಮ್ಮ ತಮ್ಮ ಕರ್ತವ್ಯವನ್ನು ಯಾವುದೇ ಲೋಪದೋಷಗಳಿಲ್ಲದೆ ಪೂರೈಸಿದಾಗ ಮಾತ್ರ ಅಧ್ಯಯನ ಅಥವಾ ಅಭ್ಯಾಸ ಪೂರ್ಣಗೊಳ್ಳುತ್ತೆ ಹಾಗೂ ಸಫಲಗೊಳ್ಳುತ್ತೆ. ಗುರುಸ್ಥಾನದಲ್ಲಿದ್ದವರು ಶಿಷ್ಯನ ತಿಳುವಳಿಕೆಯ ಮಟ್ಟ, ತಿಳುವಳಿಕೆಯ ಸಾಮರ್ಥ್ಯ, ಶಿಷ್ಯನ ಏಕಾಗ್ರತೆ ಇತ್ಯಾದಿ ವಿಷಯಗಳನ್ನು ಗುರುತಿಸಿ ಅದನ್ನು ಮನಗೊಂಡು ತದನಂತರ ಬೋಧನೆಯಲ್ಲಿ ತೊಡಗಬೇಕು. ವಿದ್ಯಾರ್ಥಿ ಆದವನು ಗುರುಗಳನ್ನು ಪೂಜ್ಯ ಭಾವದಿಂದ ಕಂಡು ಅವರನ್ನು ಗೌರವಿಸುತ್ತಾ ಅನನ್ಯ ಶ್ರದ್ಧೆಯಿಂದ ತದೇಕ ಚಿತ್ತದಿಂದ ಕ್ರಿಯಾಶೀಲನಾಗಿ ಗುರುಗಳ ಬೋಧನೆಯನ್ನು ಗ್ರಹಿಸುವಂಥವನಾಗಬೇಕು. ಹೀಗೆ ತಾವಿಬ್ಬರೂ ಸಹ ಅಧ್ಯಯನದ ಪ್ರಕ್ರಿಯೆಯಲ್ಲಿ ತೊಡಗೋದಕ್ಕೆ ಚಿನ್ಮಯನಾದ ಭಗವಂತನನ್ನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ಓಂ ಸಹನಾವವತು. ಗುರು ಹಾಗೂ ಶಿಷ್ಯರಾದ ನಾವಿಬ್ಬರೂ ಸಹ ಭಗವಂತನಿಂದ ರಕ್ಷಿಸುವಂತಾಗಲಿ. ಸಹನೌ ಭುನಕ್ತು. ನಮ್ಮ ಅಧ್ಯಯನವನ್ನು ನಾವು ಆನಂದಿಸುವಂತಾಗಲಿ. ಸಹ ವೀರ್ಯಂ ಕರವಾವಹೈ. ಹುರುಪಿನಿಂದ ಆಳವಾದ ಏಕಾಗ್ರತೆಯೊಂದಿಗೆ ನಾವು ನಮ್ಮ ಅಧ್ಯಯನದಲ್ಲಿ ತೊಡಗುವಂತಾಗಲಿ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ನಾವು ಅಧ್ಯಯನ ಮಾಡಿರುವುದು ಜ್ಞಾನಕ್ಕೆ ಕಾರಣವಾಗುವ ತಿಳುವಳಿಕೆಯ ತೇಜಸ್ಸಿನಿಂದ ತುಂಬಿರಲಿ ಹಾಗೂ ತಿಳುವಳಿಕೆಯ ಕೊರತೆಯಿಂದ ಪರಸ್ಪರ ನಮ್ಮಲ್ಲಿ ಯಾವುದೇ ದ್ವೇಷ ಹುಟ್ಟದಿರಲಿ. ಕೊನೆಯದಾಗಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಶಾಂತಿ ಶಾಂತಿ ಶಾಂತಿ. ಇದು ಕೃಷ್ಣ ಯಜುರ್ವೇದದ ತೈತ್ತರೀಯ ಉಪನಿಷತ್ನಲ್ಲಿ ಕಾಣಸಿಗುವ ಒಂದು ಶಾಂತಿ ಮಂತ್ರದ ಅರ್ಥ. ಕೃಷ್ಣಾರ್ಪಣಂ.